ಮಲೆ ಕಟಿಂಗ್ ಹೆಂಚಿನ ಇದು ಸ್ಪೈಕ್ ಸ್ಪೈಕ್ ಕಟಿಂಗ್ ಎಡ್ಜ್ ಕಟಿಂಗು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಯಿತು ವ್ಲಾಗ್ನ ಮಾಡಿ ಅಂತ ಅಂದ್ಕೊತೀನಿ, ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮಕ್ಕಳಿಗೆ ರಜಾ ಇರೋದ್ರಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳೋದು. ಮಕ್ಕಳಿಗೆ ಸ್ಕೂಲ್ ಇದ್ದರೆ ಬೇಗನೆ ಎದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಇಷ್ಟೊತ್ತಿಗೆ ಪೂಜೆ ಆಗೋಗಿರುತ್ತೆ. ಆಲ್ರೆಡಿ ಇವಾಗ ಟೈಮು 8 ಗಂಟೆ ಆಗಿದೆ. ನಾನು ರಜಾ ಇರೋದ್ರಿಂದ ಮಕ್ಕಳು ಕೂಡ ಮಲಗಿರ್ತಾರಲ್ಲ, ತಿಂಡಿ ಎಲ್ಲ ತಿನ್ನೋದಕ್ಕೆ ಬೇಗ ಎದ್ದೇಳಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು 8 ಗಂಟೆಗೆ ಎದ್ಬಿಟ್ಟು ಫಸ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿನ ಹಾಕಿ ಆಮೇಲೆ ನಾನು ಒಳಗಡೆ ಮಿಕ್ಕಿದ ಕೆಲಸನ ಮಾಡೋದಕ್ಕೆ ಅಂತ ಬರ್ತೀನಿ. ಈಗ ನಾನು ಹೊರಗಡೆ ಕಸ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬರೋ ಅಷ್ಟರಲ್ಲಿ ಮಕ್ಕಳು ಕೂಡ ಅಷ್ಟೊತ್ತಿಗೆ ಒಂದು 9 ಗಂಟೆಗೆಲ್ಲ ಎದ್ದೇಳ್ತಾರೆ. ಅಷ್ಟೊತ್ತಿಗೆ ನಾನು ತಿಂಡಿನೂ ಕೂಡ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರಾತ್ರಿಯೇ ನಾನು ಕಾಳು ಎಲ್ಲ ನೆನೆಗಾಕಿದ್ದೆ. ಇವತ್ತು ತಟ್ಟೆ ಇಡ್ಲಿ ಮಾಡಿ ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೆನೆಗಾಕಿದ್ದೆ. ಹಾಗಾಗಿ ಬೇಗನೂ ಕೂಡ ಕೆಲಸನೇ ಆಗುತ್ತೆ. ಇವಾಗ ಮಕ್ಕಳಿಗೆ ಲಂಚೆಲ್ಲ ಕಟ್ಟೋದಿರೋದಿಲ್ಲ, ಹಾಗಾಗಿ ಕೆಲಸನೂ ಕೂಡ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಅವರು ಕೂಡ ಎದ್ದು ಬರೋ ಅಷ್ಟರಲ್ಲಿ ನಂದು ಕೆಲಸನೇ ಕೂಡ ಮುಗ್ದೋಗಿರುತ್ತೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕೆಲಸ ಇಡೀ ದಿನ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರನ್ನ ಕಳಿಸ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ನಾವು ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ತಿಂಡಿ ಊಟ ಮಾಡೋದು ಕೂಡ ಲೇಟ್ ಆಗುತ್ತೆ. ಈಗ ಮನೇಲಿರೋದ್ರಿಂದ ಬೇಗನೆ ಮುಗಿಯುತ್ತೆ. ಇನ್ನು ಮನೆ ಪಕ್ಕದಲ್ಲಿ ನಾನು ಒಂದು ಚಿಕ್ಕ ಮಲ್ಲಿಗೆ ಗಿಡನ ನೆಟ್ಟಿದ್ದೆ. ಅದರಲ್ಲಿ ಇವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಇದು ದುಂಡು ಮಲ್ಲಿಗೆ ಹೂವು ತುಂಬ ಚೆನ್ನಾಗೇ ಬಿಡುತ್ತೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೆ ದುಂಡು ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಕೂಡ ಒಂದು ಗಿಡ ನೆಟ್ಟು ಹೂ ಬೆಳೆದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ನು ಗುಲಾಬಿ ಗಿಡದಲ್ಲಂತೂ ಹೇಳೋದೇ ಬೇಡ, ಅದರಲ್ಲಂತೂ ತುಂಬಾ ಹೂ ಬಿಡುತ್ತೆ. ನೋಡಿದ್ರಲ್ಲ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈಗ ಚಿಕ್ಕ ಗಿಡ ಆಗಿರೋದ್ರಿಂದ ಇಷ್ಟಿಷ್ಟೇ ಹೂ ಬಿಡ್ತಾ ಇರೋದು. ಹಾಗಾಗಿ ನಾನು ಡೈಲಿ ಅದನ್ನು ಕೊಯ್ದುಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ. ಒಂದು 4-5 ದಿನ ಆದಮೇಲೆ ನಾನು ಅದನ್ನು ಕಟ್ಟಿ ಮುಡ್ಕೊಳ್ತೀನಿ. ಹಾಗೆ ಎಲ್ಲ ಕೆಲಸ ಮುಗ್ದಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸನ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ನೋಡಿದ್ರಲ್ಲ, ಕಿಚನ್ಗೆ ಬಂದರೆ ಹೆಣ್ಮಕ್ಳಿಗೆ ಮಾಮೂಲಿ ಅಡುಗೆ ತಿಂಡಿ ಮಾಡೋದೇ ಆಗಿರುತ್ತೆ. ಹಾಗೆ ಮಕ್ಕಳು ಹಾಗೆ ನಮ್ಮನೆಯವರು ಎದ್ದು ಬರೋ ಅಷ್ಟರಲ್ಲಿ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಮೊದಲಿಗೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಈಗ ಪಲ್ಯನ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ತಟ್ಟೆ ಇಡ್ಲಿಗೆ ಈ ಥರ ಪಲ್ಯ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಕಡಲೆಕಾಳು, ಬಟಾಣಿ ಕಾಳು, ಹಾಗೆ ಎಲ್ಲ ಆಲೂಗೆಡ್ಡೆ ಮತ್ತು ಮುಳುಗಾಯಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಮಸಾಲೆನ ಹಾಕಿ ಪಲ್ಯ ಮಾಡಿಕೊಂಡು ತಟ್ಟೆ ಇಡ್ಲಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಕ್ಕಳೆಲ್ಲ ಎದ್ದು ತಿಂಡಿ ಕೂಡ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದರಲ್ಲೂ ನಮ್ಮನೇಲಿ ತಟ್ಟೆ ಇಡ್ಲಿಗೆ ಈ ಪಲ್ಯ ಅಂತಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ.
ನನ್ನ ವಿಡಿಯೋ ಮಾಡಲ್ಲ ತಾಯಿ, ನಾನೇ ಮಾಡಿಲ್ಲ. ಕಟ್ಟಿಂಗ್ ತೋರಿಸ್ಬಾ, ಬೇರೆ ಮಾಡಿಸ್ಕೊಳ್ಳಿ. ನಿನ್ನ ಥರನೇ ಕಟ್ಟಿಂಗ್ ಮಾಡಿಸ್ಕೊಂತಾರೆ ನೋಡಿ. ಇಲ್ಲಿ ತಿರ್ಗು, ಹಿಂದಕ್ಕೆ ನಿಧಾನಕ್ಕೆ ತಿರ್ಗು. ನಿನಗೆ ಹೆಸರು ಗೊತ್ತಿಲ್ವ ಈ ಕಟ್ಟಿಂಗಿಂದು? ಮಲೆ ಕಟ್ಟಿಂಗ್ ಹೆಂಚಿನ ಇದು? ಸ್ಪೈಕ್ ಕಟ್ಟಿಂಗ್, ಎಡ್ಜ್ ಕಟ್ಟಿಂಗು. ಇಲ್ಲಿ ಗೆರೆ ಇಲ್ಲಿ. ಇನ್ನು ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಮಕ್ಕಳಿಗೂ ಕೂಡ ರೆಡಿ ಮಾಡಿಕೊಂಡು ನಾನು ಹಾಗೆ ಅಮ್ಮ ಇಬ್ಬರು ಕೂಡ ನಮ್ಮ ಅಮ್ಮರ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಯಾಕಂದರೆ ನಮ್ಮಮ್ಮರ ಮನೇಲಿ ಹಬ್ಬ ಇರೋದ್ರಿಂದ ನಮ್ಮಮ್ಮ ಬೇಗ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಅಮ್ಮ ಇಬ್ಬರು ಹೊರಟ್ವಿ. ಹಾಗೆ ಹೋಗ್ತಾ ದಾರಿಲಿ ಅಮ್ಮ ಐಸ್ ಕ್ರೀಮ್ ಬೇಕು ಅಂತಂದ್ಲು. ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಹೊರಟೆ. ತುಂಬಾ ಬಿಸಿಲು ಇರೋದ್ರಿಂದ ಐಸ್ ಕ್ರೀಮ್ ಕೇಳ್ತಾಳೆ. ಊರಲ್ಲಿ ಚೇರ್ ಮೇಲೆ ಕುತ್ಕೊಳ್ಳಲ್ವಾ? ಇನ್ನು ಅಮ್ಮ ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಮ್ಮೂರಿಗೆ ಒಂದು 1/4 ಗಂಟೆ ಜರ್ನಿ ಅಷ್ಟೇ. ನಾನು ಅಮ್ಮ ಇಬ್ಬರು ಕೂಡ ಬೈಕಲ್ಲೇ ಹೊರಟ್ವಿ. ನಮ್ಮ ಮನೆಯವರೆಲ್ಲ ಸಂಜೆ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ರು. ಇನ್ನು ಗಗನ್ ರಜಾ ಇರೋದ್ರಿಂದ ಅವನು 4 ದಿನ ಮುಂಚೆನೇ ಹೋಗಿ ನಮ್ಮಮ್ಮರ ಮನೇಲಿ ಇದ್ದಾನೆ. ಹಾಗಾಗಿ ನಾನು ಕೂಡ ಅಮ್ಮ ಇಬ್ಬರೇ ಮಾತ್ರ ಹೊರಟಿದ್ದೀವಿ. ಇನ್ನು ನಮ್ಮಮ್ಮ ನಾವು ಹೋಗೋ ಅಷ್ಟರಲ್ಲಿ ನಾನೆಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ, ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಮನೇಲಿ ಇವತ್ತು ಪೂಜೆ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಬನ್ನಿ ನಮ್ಮಮ್ಮ ಯಾವ ರೀತಿ ಮಾಡ್ತಾಯಿದ್ದಾರೆ ನೋಡೋಣ. ಹಾಕೋಣ ಜರ್ಬಿ ಈಗಲೇ. ಹಾಕು, ಎಣ್ಣೆ ಸ್ವಲ್ಪ ಹಾಕ್ಬೇಕಾಯ್ತು ಕಣಮ್ಮ. ಅಜ್ಜಿ ಸಾಂಬಾರು ನೋಡು ಗೊತ್ತಾ ಹೆಂಗೆ ಮಾಡುತ್ತೆ ಅಂತ. ಚರ್ಬಿ ಅಷ್ಟೊಂದು ಐತಾ? ಸ್ವಲ್ಪ ಅದಕ್ಕೆ ಇಟ್ಟಿದ್ದೀನಿ. ಹುರಿಯೋದಕ್ಕೆ ನನಗೆ ಅಡುಗೆ ಎಲ್ಲ ತಲೆ ಕೆಟ್ಟೋಗ್ತಿತ್ತು. ನಾನು ಎಷ್ಟರ ಬೈಲಿ ಬೈಸ್ಕೊಂಡು ಹತ್ಲಾಗೆ ಪಾತ್ರೆ ಕೆಡೋಗ್ತೈತಿ ಅಂತ ಬೈಸ್ಕೊಂಡು ಹತ್ಲಾಗ ಪಾಪ ಮಾಡಿ ಇಕ್ಕತ್ತೇನ ಹತ್ಲಾಗ ಗಂಡ ಗುಂಡಿ ಮಾಡಿ ಅದಿದ್ರೆ ನನಗೆ ಅವ ಅದು ಅಗ್ಲೆಲ್ಲ ಬೈಕೆಂತ ತಿರ್ಗದೆ ನನಗೊಂಥರ ನಿನಗೊಂಥರ ಸನ್ನಿ ಬೈಕಾ ನಿಮ್ಮೊಂಥರ ಅದು ಬೈಕೆಂತ ತಿರ್ಗಿದ್ರೆ ಅದಿರಬೇಕು. ಗುರುವಾರ ಬರುತ್ತಂತ ಮಾಡಿತ್ತು ಬೆಳಗ್ಗೆ ನನಗೆ ಫೋನ. ಏನು ಮಾಡ್ತಿದ್ದೀಯಾ ಊರಿಗೆ ಹೋದ ಅಂತ ಹಿಂಗೆ ಕಣಕಯ್ಯ ಅನ್ನಲ್ಲ. ಅಯ್ಯೋ ಅಮ್ಮನೇ ಮಾಡ್ಬೇಕೀಗ ಅಂತಿತ್ತು. ಡೇಟ್ ಐದರಂತ ಹೆಂಗೆ ಮಾಡ್ಕೊಂತೀಯೋ ಹಂಗಂದ್ಲು. ಚೂರು ಹಾಕ್ಯಂದು ಮಾಡ್ಕೊಂತೀವಿ. ಗಗನು ಏನಕ್ಕೆ ಸೀರೆ ಇಲ್ಲವ ಅಮ್ಮ? ಏನು ಮಾಡ್ಕೊಂತಿದ್ದಾನ ಕಣವ, ಇಷ್ಟು ತನಕ ಹೋಗಿರ್ಲಿಲ್ಲ ಆಚಿಕ್ ಈಗ ನೋಡಲ್ಲಿ. ಏ ಬಾರಲ್ಲ ಅಪ್ಪ ಬರ್ತೈತಂತೆ. ಗಗನು ಎಲ್ಲಿಗೆ ಹೋದ ಅಂತ ಕೇಳ್ತು, ಎಲ್ಲಿಗೆ ಹೋದ ಅಂತ ಕೇಳ್ತು. ಖರೆ ನಾಯಿ ಇದಾನೇನ ಅಂತು. ಎಲ್ಲೂ ಹೋಯ್ಲ್ ಕಣವ ಆಚಿಕೆ. ಅವಯ್ಯ ಭಾಳ ಸೈಲೆಂಟು ನಿಮ್ಮ ಹುಡುಗ. ಯಾವಯ್ಯ ನೋಡು ಅಂದ. ಯಾರು ಅಲ್ಲಿ ಬಟ್ಟೆ ಕೊಡು ಉಪ್ಪಳ್ಳೆ. ಗಗನ್ ನೋಡ್ರಿ ಇವಾಗ ಹೆಂಗ ಇದ್ದಾನೆ. ಊರಿಗೆ ಬಂದೆ ಅಂತೀನಿ. ಅಯ್ಯೋ ದೇವ್ರಿ, ಹಿಂಗೆ ಅಲ್ಲಿ ನೋಡಿ ಎದುರೋಡ್ಯಾರ ಹೋಗಿ ನೋಡ್ದ. ಕೊಡಪ್ಪ ಮುಚ್ಚಳ ತಕ್ಕ ಬರಪ್ಪ. ಕ್ಯಾಬ್ ತೆಕ್ಕ ಬರ ಹೋಗವ ಕೂದ್ರಡಿಯ. ಅಮ್ಮ ಸೀರೆ ಮೇಕಟ್ ಬರಮ್ಮ ಇಲ್ಲಿ. ಅವ್ಳು ಕೇಳಲ್ಲ ಕಣಮ್ಮ. ಬೂದ್ಗಡೆ ಹಾಕ್ಬೇಕು ಬರಮ್ಮ. ಮೇಕಟ್ಟಮ್ಮ ಬೂದ್ಗಡೆ ಹಾಕ್ಬ ಆಮೇಲೆ ಆಡ್ವಂತೆ. ಅವ್ರ ಅಪ್ಪಗೆ ಫೋನ್ ಮಾಡ್ತೀನಿ ಇವಾಗ. ಮೇಕಟ್ಟು ನಾಟಕ ಅವಳು. ಊದ್ಗಡೆ ಹಾಕ್ಬರೇ ಅದೇ ಬಿಚ್ಬಿಡೆ ಚಿನ್ನ ಸುಮ್ಮನಿರು. ಮತ್ತೆ ನಿನಗೆ ಇವನಿಗೆ ಅವ್ನು ಯಾರು ಎಂತದವ್ನು ಇವನು ಆಗಿದ್ವಲ್ಲ ಆ ಥರ. ಏನಾಗಗನ ಅದು ಅಮ್ಮ ಅವಳಿಗೆ ಇಂಗ್ಲೀಷ್ ಅಮ್ಮ ಆಗ್ಲಿ ಬುದ್ಧಿ ಬರೋಲ್ಲ ಅವ್ರಿಗೆಲ್ಲ. ಬರವಂಗನು ಕೂರ್ತಿ ಅವ್ರಿಗೆ ಚಪ್ಪಲ್ ಹಾಕಿನಂಗಿಲ್ಲ. ಚಪ್ಪಲ್ ಹಾಕಿನಂಗಿಲ್ಲ ಕಣ. ಬೆಳಗ್ ಬರ್ಬಾ ಒಂದು ಹಿಂಗೆ ಬೆಳಗ್ ಬಾ ಹಿಂಗೆ ಬಾ ಮನೆ ಬಾ. ಮಕ್ಕಳಿಗೆ ಕಣ ಮಾಡೋದು ಇದನ್ನ ಬರವ
ಗುಡ್ಡೆ ಹಾಕ್ಯಂಡು ಮಾಡ್ತಿದ್ದಾಳೆ ಪಾಲ್ ತಂದು ಕೋಳಿ ತರಿಸಿ ಕನ್ನಡಕ ಬಂದಿತ್ತಲ್ಲವ ಆಪರೇಷನ್ ಮಾಡಿಸ್ಕೆ ಬಂದಿತ್ತು ಮೊನ್ನೆ. ನಾನು ಈಗ ಒಂದು 3 ಗಂಟೆಲಿ ಬಂದೆ. ಅವ ನಂಗಾರ ಒಂದು ಸಿಕ್ತಾ ಬೀಳ್ಸ್ಕೊಂಡು ನಂಗೊಂದ ಅಯ್ಯೋ ಚಾಕ್ಲೇಟ್ ಬಿಟ್ಟು ಮುಂದಕ್ಕೆ ಪಲ್ಟಿ ಆಗ್ತಿದ್ದಾನೆ. ಕೊಡ್ಲ ನಂಗೊಂದ ಇಲ್ಲ ಓ ಅವನು ಕೊಡ್ತಾನೆ. ನೀನು ತಗೋ ನೀನು ಕುಮ್ಮಣ ಮಂತ್ರಿ ಅಂತ ಹೇಳಿ ನೀನು ವೈ ವಿನಿ ನುತ್ತು ತಾಂಡದ್ರ ನೋಡ್ಕೊರಕ್ಕೆ ಹೋಗ್ತೈತೆ ಅದು. ಕಿಡು ಕೈ ಈ ಬಟ್ಟೆ ಅಲ್ಲಿ ಹಿಂಗೆ ನಿಂತೀರಿ ಆಗುತ್ತೆ ಬರ್ತೀನಂತೆ. ನಡೆಯಲ್ಲ ಅಮ್ಮ ಅವನು ಸುಮ್ಮನೆ ನಡ್ಕೊಂಡಿಲ್ಲ. ನಿಧಾನಕ್ಕೆ ಹೋಗವ್ರ ಕೇಳಿ ಹಿಡ್ಕೊಂಡು ಹೋಗಕ್ಕಾಗ್ಲಾದ್ರೆ ಸಂಧಿ ಬಂದಾಗ ನೋಡೋಣ ಕೊಡೋಣ ತಡಿಯಕ್ಕೆ ಇನ್ನು ಬೆಳಗ್ಗೆ ಎಲ್ಲರೂ ಕೂಡ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ದೇವರು ಸಿಡಿ ಕಂಬ ಇರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾನು ನಮ್ಮಮ್ಮ ಗಗನ್ ಮತ್ತು ಅಮ್ಮು ಎಲ್ಲರೂ ಕೂಡ ಹೊರಟ್ವಿ. ಬನ್ನಿ ಹೇಗಿರುತ್ತೆ ಸಿಡಿ ಕಂಬ ಇರೋದು ಅಂತ ನೋಡೋಣ.
ಇನ್ನು ದೇವರು ಸಿಡಿ ಕಂಬ ಏರಿದಾದ್ಮೇಲೆ ನಾವು ಕೂಡ ಜಾತ್ರೆ ಎಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ಆಟ ಸಾಮಾನು ಕೊಡ್ಸೋಣ ಅಂತ ಹೇಳಿ ಬಂದ್ವಿ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಅದೇ ರೀತಿ ಆಟ ಮಾಡ್ತಾಯಿದ್ವು. ಹಾಗಾಗಿ ನಮ್ಮ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಏನಿಷ್ಟ ಅದನ್ನೆಲ್ಲ ಕೊಡಿಸ್ಕೊಂಡು ಮನೆಗೆ ಬಂದ್ವಿ.